ಚಳ್ಳಕೆರೆ ನಗರದ ಶ್ರೀ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ತಾಲೂಕು ವಿಶ್ವಕರ್ಮ ಸಮಾಜದ ವತಿಯಿಂದ ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅಷ್ಟೋತ್ತರ ಶತಶ್ರೀ ಶಂಕರಾತ್ಮಾನಂದ ಸರಸ್ವತಿ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಏಪ್ರಿಲ್ 19ನೇ ತಾರೀಕು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ವಡ್ಡನಹಾಳ್ನ ಶ್ರೀ ವಿಶ್ವಕರ್ಮ ಮಹಾಸಂಸ್ಥಾನ ಸರಸ್ವತಿ ಪೀಠದಲ್ಲಿ ನಡೆಯಲಿರುವ ಶ್ರೀ ಗಾಯತ್ರಿ ಮಹಾಯಜ್ಞ ಮತ್ತು ಸಾವಿತ್ರಿ ದೇವಸ್ಥಾನದ ಅಡಿಗಲ್ಲು ಸಮಾರಂಭದ ಪೂರ್ವ ಸಿದ್ಧತೆಗಳ ಕುರಿತು ಸಮುದಾಯದವರೊಂದಿಗೆ ಚರ್ಚೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಕುಶಲಕರ್ಮಿಗಳ ವಿಭಾಗದ ರಾಜ್ಯಾಧ್ಯಕ್ಷರಾದ ಆರ್ ಪ್ರಸನ್ನಕುಮಾರ್, ತಾಲೂಕು ಅಧ್ಯಕ್ಷರಾದ ಎನ್ ಚಂದ್ರಶೇಖರಾಚಾರ್, ಸಿಇ ಪ್ರಸನ್ನ ಸೇರಿದಂತೆ ವಿಶ್ವಕರ್ಮ ಸಮಾಜದ ಮುಖಂಡರು, ಸಮಾಜ ಬಾಂಧವರು ಉಪಸ್ಥಿತರಾಗಿದ್ದರು. ನೀವೆಲ್ಲರೂ ಸಭೆ ಬಂದಿದ್ದೀರಿ. ಈ ಸಭೆ ಬಂದಾಗ ಬೇರೆ ಸಮಾಜದ ಸಭೆ ನಡೆಯುತ್ತಾರೆ. ಅಲ್ಲಿ ಹೋಗಿ ಎಲ್ಲೋ ಕೈ ಕಟ್ಟೋದ್ರಿಂದ ನೋಡಿ ಬಂದ್ಬಿಡ್ತೀವಿ ನಾವು. ಆದರೆ ನನ್ನ ಕಾರ್ಯಕ್ರಮ ನನ್ನ ಸಮಾಜಕ್ಕೆ ಬನ್ನಿ ಅಂತ ಹೇಳಿ ಕರೆಯುವಂಥ ಕಾಲ ನಿರ್ಣಯ ನಮ್ಮದಾಗಬೇಕು. ಆವಾಗ ಮಾತ್ರ ನಮಗೆ ಒಗ್ಗೂಟ ಆಗುತ್ತೆ. ಈ ಒಗ್ಗೂಟ ಎಲ್ಲರೂ ನಮ್ಮ ಸ್ವಲ್ಪ ಉಳಿಗೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಮುಂಚೆ ನಾನು ನಿಮಗೆ ಒಂದು ವಿಚಾರವನ್ನು ತಿಳಿಸಿದರೆ ತಿಳ್ಕೊಳ್ಳಿಕ್ಕಾಗಲ್ಲ. ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಕೂಡ 64 ಸ್ವಾಮಿಗಳಿದ್ದಾರೆ. ಎಲ್ಲರೂ ನಮ್ಮ ಸ್ವಾಮಿಗಳನ್ನು ಕರೆಯಿದ್ದೇವೆ ನಾವು. ಆದರೆ 64 ಸ್ವಾಮಿಗಳಲ್ಲಿ 5 ಸ್ವಾಮಿಗಳು ಮಾತ್ರ ಎದೆಗಳು. ಸಮಾಜದ ಚಿಂತನೆಗಳನ್ನು, ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂಥದ್ದು ತನ್ನ ಎಲ್ಲ ಕರ್ತವ್ಯವನ್ನಗಳ ಮನೆ ಬಿಟ್ಟು ಮಠ ಬಿಟ್ಟು ಎಲ್ಲರೂ ಬಿಟ್ಟು ಮಠವನ್ನು ಸೇರಿಕೊಂಡು ಈ ಸಮಾಜಕ್ಕೆ ಒಳಿತಾಗಬೇಕು ಅನ್ನುವ ಒಂದು ಮಠಗಳಂತಾದರೆ 5 ಮಠಗಳು ನಮ್ಮ ಒಂದು ಕಟ್ಪಾಡಿ, ಒಂದು ಬರೆಮಾಡಿ, ಒಂದು ಬಡ್ಡ, ಒಂದು ನಂದಿ ಬಿಟ್ಟ, ಒಂದು ತುಕಾನ ಕೇಂದ್ರ ಇತ್ತು. ಆ ತುಕಾನ ಕೇಂದ್ರ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.